ಚಾಕ್ಲೇಟ್ ಕೊಡೋದಕ್ಕೆ ಟೈಮ್ ಐತೆ. ಪ್ರಧಾನಮಂತ್ರಿಗಳಿಗೆ ನಾವು ಕೇಳಬೇಕು ಬಹಳ ವಿನಮ್ರತೆಯಿಂದ, ಸ್ವಾಮಿ ಭಾರತದ ಜನ ನಿಮ್ ಪಕ್ಷಕ್ಕೆ ವೋಟ್ ಹಾಕಿ ಗೆಲ್ಸಿದ್ದು ಭಾರತದಲ್ಲಿರುವಂತ ಜನರ ಕಣ್ಣೀರು ಒರೆಸೋದಕ್ಕ, ವಿದೇಶದಲ್ಲಿರುವಂತ ಮಹಿಳೆಗೆ ಮೆಲೋಡಿ ಚಾಕ್ಲೇಟ್ ಕೊಡ್ಸೋದಕ್ಕ ಅಂತ. ಭಾರತದ ನಾವಿಕರನ್ನ ಅಮೆರಿಕನ್ ಸೈನಿಕರು ಸಾಯಿಸಿದ್ದಾರೆ. ಖಂಡನೆ ಮಾಡುವಂತಹ ದಿಟ್ಟತನವನ್ನ 56 ಇಂಚಿನ ಪ್ರಧಾನಮಂತ್ರಿಗಳು ಮಾಡಕ್ಕಾಗ್ಲೇ ಇಲ್ಲ. ಅಮೆರಿಕಕ್ಕೆ ಶರಣಾಗತಿ ಆಗ್ಬಿಟ್ಟವ್ರೆ. ಅಮೆರಿಕ ಹೇಳುತ್ತೆ ನೀನು ಇಂಥವ್ರ ಹತ್ರ ಪೆಟ್ರೋಲ್ ತಗೋಬಾರ್ದು ಅಂತಂದ್ರೆ, ದಣಿಗಳೇ ನಿಮಗೆ ಖುಷಿ ಯಾವ್ದಿದೆ ಅದೇ ನಾನು ಮಾಡೋದು ಅಂತ ಹೇಳ್ತಾರೆ ಪ್ರಧಾನಮಂತ್ರಿಗಳು. ಭಾರತ ದೇಶದ ಜನರ ಹಿತ ಕಾಯೋದ್ರ ಬದಲು, ಭಾರತ ದೇಶದ ಜನರಿಗೆ ಬೆಲೆ ಏರಿಕೆಯಿಂದ ಕಾಪಾಡೋದ್ರ ಬದಲು, ಭಾರತದಲ್ಲಿ ದಂಗೆಗಳಲ್ಲಿ ಮನೆ ಮಠ ಕಳ್ಕೊಂಡಂತ ಅನ್ಯಾಯಕ್ಕೊಳಗಾದಂತಹ ಮಹಿಳೆಯರನ್ನು ಮಾತಾಡ್ಸೋದಕ್ಕಿಂತ ಹೆಚ್ಚು ಪ್ರಾಧಾನ್ಯತೆಯನ್ನ ವಿದೇಶದಲ್ಲಿರುವ ಬೇರೆ ದೇಶದ ಪ್ರಧಾನಿಗಳಿಗೆ ಚಾಕ್ಲೇಟ್ ತಿನ್ಸೋದ್ರಲ್ಲಿ ಕಳೆಯೋದಕ್ಕಿರೋ ಆಸಕ್ತಿಯನ್ನ ನೋಡಿ ಜನ ಗಮನಿಸಬೇಕಾಗಿದೆ. ಚಾಕ್ಲೇಟ್ ತಿನ್ಸುವಂತ ಪ್ರಧಾನಿ ಬೇಕಾ, ಜನರ ಕಣ್ಣೀರು ಒರೆಸುವಂತ ಪ್ರಧಾನಿ ಬೇಕಾಗಿದೆಯಾ ಅಂತ ಹೇಳಿ. ಬಂಧುಗಳೇ, ಈಗಾಗಲೇ ಈ ಬೆಲೆ ಏರಿಕೆಯ ದಂಧೆಯಿಂದ ಯಾರಿಗೆಲ್ಲ ಲಾಭ ಆಗ್ತಾ ಇದೆ, ಯಾರಿಗೆ ನಷ್ಟ ಆಗ್ತಾ ಇದೆ ಅಂತಂದ್ರೆ 95% ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 95% ಜನ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದಾರೆ. ಆಟೋದವರಿಗೆ ಬಾಡಿಗೆ ಇಲ್ಲ. ಯಾಕೆ ಬಾಡಿಗೆ ಇಲ್ಲ? ಆಟೋ ಗ್ಯಾಸು ಸಿಗಲ್ಲ. ಗ್ಯಾಸ್ ಇದು ರೇಟ್ ಜಾಸ್ತಿ ಆಗಿದೆ. ಹಣ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡಿ ಅಂತ ಹೇಳಿದ್ರೆ, ಅಯ್ಯೋ ಬಿಡಪ್ಪ ನಡ್ಕೊಂಡು ಹೋಗ್ತೀನಿ, ಇಲ್ಲ ಅಂತಂದ್ರೆ ಬಸ್ ಬರ್ತದೆ ಹಂಗೆ ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಜನ ಹಂಗೆ ಯೋಚನೆ ಮಾಡುವಂತ ಸ್ಥಿತಿ ಇದೆ. ಜನರ ಕೈಯಲ್ಲಿ ಖರ್ಚು ಮಾಡಕ್ ದುಡ್ಡಿಲ್ಲ. ಬೆಲೆಗಳು ಆಕಾಶಕ್ಕೆ ಮುಗ್ತಾ ಇವೆ. ಇಲ್ಲಿ ಎಲ್ಲವೂ ಚಿನ್ನ ತಿನ್ನುವುದು ಏನನ್ನ ಅಂತೇಳಿ ಒಂದು ಕನ್ನಡದ ಕವಿವಾಣಿ ನೆನಪಾಗ್ತಾ ಇದೆ. ಎಲ್ಲವೂ ಚಿನ್ನ ಆಗ್ತಾ ಇದೆ. ಪ್ರಧಾನಮಂತ್ರಿಗಳು ಹೇಳ್ತಾರೆ ಎಲ್ಲ ಚಿನ್ನದನ್ನ ಕಡಿಮೆ ಮಾಡಿ, ಖರ್ಚು ಮಾಡೋದನ್ನ ಕಡಿಮೆ ಮಾಡಿ ಅಂತ. ನೀವು ಚಿನ್ನವನ್ನ ಕೊಂಡ್ಕೊಳ್ಳೋದನ್ನ ಕಡಿಮೆ ಮಾಡಿ ಅಂತ ಹೇಳಿದಂತ ಪ್ರಧಾನಿಗಳು ರಾತ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದಂತ ಚಿನ್ನವನ್ನ ಕದ್ದು ಮಾರಿರುವಂತದ್ದಿದೆ. ಯಾಕೆ ಕದ್ದು ಮಾರೋರೆ? ಏನಕ್ಕೆ? ಮನೆಯಲ್ಲಿರೋ ಚಿನ್ನ ಏನಕ್ಕಪ್ಪ ಮಾಡ್ತಾರೆ? ಮನೆಯಲ್ಲಿರೋ ಚಿನ್ನ ಕಷ್ಟ ಬಂದಾಗ ಮಾಡ್ತಾರೆ. ಅಂದ್ರೆ ಮನೇಲಿ ಕಷ್ಟ ಐತೆ ಅಂತ. ಈಗ ದೇಶದಲ್ಲಿರೋ ಚಿನ್ನ ಮಾರಿದ ಪ್ರಧಾನಿಗಳು ಏನಂದ್ರೆ ಸೂಚಕ ದೇಶ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಅಂತ. ದೇಶ ಆರ್ಥಿಕವಾಗಿ ಸಂಕಷ್ಟಕ್ಕೆ ದೂಡುವಂತ ನೀತಿಗಳನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಅನುಸರಿಸಿದಂತ ಪರಿಣಾಮವೇ ಇವತ್ತು ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಮುಟ್ಟಿದೆ. ಹಂಗಾಗಿ ಬಿಜೆಪಿ ಅಂತಂದ್ರೆ ಅದು ಬೆಲೆ ಏರಿಕೆಯ ಪಾರ್ಟಿ. ಹಂಗಾಗಿ ಜನ ಈ ರಾಜಕಾರಣವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಬೆಲೆ ಏರಿಕೆಯ ದಂಧೆಯಲ್ಲಿ ತೊಡಗಿ ಕೆಲವರ ಜೇಬು ತುಂಬುವಂತ ಬಿಜೆಪಿ ಪಕ್ಷದ ನೀತಿಯನ್ನ ಸಿಪಿಐಎಂ ಪಕ್ಷ ಬಲವಾಗಿ ಖಂಡಿಸುತ್ತೆ. ಎಲ್ಲ ಜನರು ಈ ಬೆಲೆ ಏರಿಕೆಯ ವಿರುದ್ಧ ಬೀದಿಗೆ ಬಂದು ಸರ್ಕಾರಕ್ಕೆ ತಮ್ಮ ಪ್ರತಿರೋಧವನ್ನ ತೋರಿಸಬೇಕು. ಕಮ್ಯುನಿಸ್ಟ್ ಪಕ್ಷಗಳು ನಡೆಸ್ತಾ ಇರುವಂತಹ, ಸಿಪಿಐಎಂ ಪಕ್ಷ ನಡೆಸ್ತಾ ಇರುವಂತಹ ಬೆಲೆ ಏರಿಕೆ ವಿರೋಧಿ ಏನು ಹೋರಾಟ ಇದೆ ಅದು ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಜನರಲ್ಲಿ ವಿನಂತಿ